ನಾಳೆ ಮಂಡ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಆದಿಚುಂಚನಗಿರಿಯ ಭೈರವೈಕ್ಯ ಮಂದಿರ ಉದ್ಘಾಟಿಸುವುದಕ್ಕೆ ಭೇಟಿ ನೀಡುತ್ತಾ ಇದ್ದಾರೆ. ಪ್ರಧಾನಿ ಮೋದಿ ಭೇಟಿಯ ಬೆನ್ನಲ್ಲೇ ಮಠದಲ್ಲಿ ಹಬ್ಬದ ಸಂಭ್ರಮ ಜೋರಾಗಿದೆ. ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಶ್ರೀ ಕ್ಷೇತ್ರದಾದ್ಯಂತ ರಾರಾಜಿಸ್ತಾ ಇದೆ ಫ್ಲೆಕ್ಸ್ ಹಾಗೆ ಕಟೌಟ್ಗಳು. ಸದ್ಯಕ್ಕೆ ಹಲವು ವಿಶೇಷತೆಗಳಿಂದ ಕೂಡಿದೆ. ಭೈರವೈಕ್ಯ ಮಂದಿರ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಮಂದಿರ ಇದು. ಪ್ರಧಾನಿ ಮೋದಿ ಅವರು ಭೇಟಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚುಂಚನಗಿರಿಯಲ್ಲಿ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. 2000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಚುಂಚನಗಿರಿ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ. 1 ಲಕ್ಷಕ್ಕೂ ಅಧಿಕ ಜನ ಸೇರುವಂತಹ ನಿರೀಕ್ಷೆ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಾಳೆ ಮಂಡ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಬಿಗಿ ಭದ್ರತೆಯನ್ನ ನಿಯೋಜನೆಗೊಳ್ಳಲಾಗಿದೆ. ಮಂಡ್ಯದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂಥ ಡಾಕ್ಟರ್ ಬಾಲಗಂಗಾಧರನಾಥ ಶ್ರೀ ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆಗೆ ಸಿದ್ಧ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಂದಿರವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಇನ್ನು ಮಂದಿರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಶಿಲ್ಪಿ ನಮ್ಮೊಟ್ಟಿಗಿದ್ದಾರೆ, ಶಂಕರ್ ಸ್ಥಪತಿಯವರು. ಅವ್ರನ್ನ ಮಾತಾಡಿಸ್ತೀನಿ. ಗುರುಗಳೇ, ಈ ಮಂದಿರದ ಬಗ್ಗೆ ಮಾತಾಡೋದಾದ್ರೆ, ಈ ಭೈರವ ಗುರು ಐಕ್ಯ ಮಂದಿರ ಮಾಡಿರೋದು ಇದನ್ನು ಒಂದು 10 ವರ್ಷ ಮುಂದೆ ಗುರುಗಳು ನಿರ್ಮಲಾನಂದ ಮಹಾಸ್ವಾಮಿಯವರು ಈ ಥರ ಮಾಡಬೇಕು ಒಂದು ದೇವಸ್ಥಾನ ಅಂತ ಹೇಳಿದರು. ಆವಾಗ ನಾವು ನಕ್ಷೆಯನ್ನು ಫ್ರೀ ಹ್ಯಾಂಡಲ್ಲಿ ಡ್ರಾಯಿಂಗ್ ಮಾಡಿ ತೋರಿಸಿದ ಮೇಲೆ ಅವರು ಅದನ್ನು ಮಾಡೋದಕ್ಕೋಸ್ಕರ ನಮಗೆ ಡ್ರಾಯಿಂಗ್ಸ್ ಎಲ್ಲ ಮಾಡೋಕ್ಕೆ ಹೇಳಿದ್ದಾರೆ. ಅದೆಲ್ಲ ಮಾಡಿದ್ದೀವಿ. ಆಮೇಲೆ ಸುಮಾರು ಸಾರಿ ಬದಲಾವಣೆಗಳೆಲ್ಲ ಅವರು ಹೇಳಿ ಅವರು ಮನಸ್ಸಲ್ಲಿ ಏನೇನು ಬೇಕು ಅಂತ ಹೇಳಿದಾರೋ ಅವರ ಕಲ್ಪನೆ ಹೆಂಗಿತ್ತೋ ಅದೆಲ್ಲ ನಾವನ್ನು ರೂಪವನ್ನು ಕೊಟ್ಟು ಈ ದೇವಸ್ಥಾನವನ್ನು ಒಂದು ಸುಮಾರು 10 ವರ್ಷ ಮುಂದೆ ಸ್ಟಾರ್ಟ್ ಮಾಡಿರೋದು. ಮತ್ತು ಫೌಂಡೇಶನ್ನೇ 3-4 ವರ್ಷ ಆಗಿತ್ತು. ಆಮೇಲೆ ಈ ಕೊರೋನಾ ಬಂದಿರೋದ್ರಿಂದ ಆವಾಗ ಒಂದು 2 ವರ್ಷ ಸ್ವಲ್ಪ ಸ್ಲೋ ಡೌನ್ ಆಯಿತು. ಆಮೇಲೆ ಒಂದು 3 ವರ್ಷದಲ್ಲಿ ಇದು 3-3.5 ವರ್ಷದಲ್ಲಿ ಸ್ಪೀಡಾಗಿ ಮಾಡಿ ಇದನ್ನು ಪೂರ್ತಿ ಮಾಡಿಸಿದ್ದೀವಿ. ಎಲ್ಲ ಇದರ ವಿಶೇಷತೆ ಏನಂದರೆ ಎಲ್ಲ ದೇವಸ್ಥಾನಗಳಲ್ಲಿ ಈಗ ಫೌಂಡೇಶನ್ನಿಂದ ಎಲ್ಲ ಕಡೆಯೂ RCC ಹಾಕ್ತಾರೆ. ಈ ದೇವಸ್ಥಾನದಲ್ಲಿ ಫೌಂಡೇಶನಿಂದ ಎಲ್ಲ ಕಲ್ಲಲ್ಲೇ ಮಾಡಿದ್ದೀವಿ. ಈ ಕ್ಯಾಂಟಿಲಿವರ್ ಸ್ಟ್ರಕ್ಚರಲ್ಲೇ ಮಾಡಿ ಆ ಕಲ್ಲು ಮೇಲೇ ಕುಂತು ಅದನ್ನು ಸ್ಟೆಬಿಲಿಟಿ ಮಾಡಿ ಅದನ್ನು ದೇವಸ್ಥಾನವನ್ನು ರೆಡಿ ಮಾಡಿಸಿದ್ದೀವಿ. ಈ ಶಿಲ್ಪಕಲೆ ನೋಡಿದ್ರೆ ವಿಭಿನ್ನವಾಗಿದೆ. ಯಾವ ಕಾಲದ ಶಿಲ್ಪಕಲೆಯನ್ನು ಇಲ್ಲಿ ಬಳಸ್ಕೊಳ್ಳಲಾಗಿದೆ? ಈಗ ಆ ಕಾಲದಲ್ಲೆಲ್ಲ ಹೆಂಗಿರ್ತಾರೆ ಅಂದರೆ ಆ ಪ್ರದೇಶದ ರಾಜರು, ಈಗ ಚೋಳರ ರಾಜರಿದ್ದರೆ ಅವರ ಕಾಲದಲ್ಲಿ ಅವರು ಶೈಲಿಯನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರ ಅವರೇ ಕಾಲದಲ್ಲಿ ಒಂದು ಶೈಲಿಯನ್ನು ಸೃಷ್ಟಿ ಮಾಡಿದ್ದಾರೆ. ಒಂದೇ ಪಾಂಡ್ಯರಂದರೆ ಅವರು ಒಂದು ಮಾಡಿದ್ದಾರೆ. ಅದೇ ಥರ ಹೊಯ್ಸಾಲರ, ಕಲ್ಯಾಣ ಚಾಲುಕ್ಯರು, ಈ ಥರ ನಮ್ಮ ಗಂಗರು, ಈ ಥರ ಎಲ್ಲ ರಾಜರುಗಳು ಕೂಡ ಅವರವರನ್ನು ಇದು ನೋಡಿದ್ರೆ ಇದು ಈ ಕಾಲದಲ್ಲಿ ಇವರು ಮಾಡಿದ್ದಾರೆ ಅಂತ ಹೇಳಬೇಕು ಅಂತ ಅವರು ಹೆಸರಿಗೋಸ್ಕರ ಆ ಥರ ಮಾಡಿದ್ದಾರೆ. ಆದರೆ ಈ ಕಾಲದಲ್ಲಿ ಹೆಂಗೆ ಇರುತ್ತದೆ ಅಂದರೆ ನಾವು ಎಲ್ಲ ದೇವಸ್ಥಾನಗಳನ್ನು ನಾವು ನೋಡಿ ನಾವೇನು ಮಾಡ್ತೀವಿ, ಆ ಶಿಲ್ಪಶಾಸ್ತ್ರದ ಪ್ರಕಾರ ಎಲ್ಲ ಇದನ್ನು ಅಡಾಪ್ಟ್ ಮಾಡಿಕೊಂಡು ಯಾವುದು ಬೆಸ್ಟ್ ಇರುತ್ತದೋ ಅದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಮಿಶ್ರಣವಾಗಿ ಇದನ್ನು ಮಾಡ್ತೀವಿ. ಇದಿಷ್ಟು ಶಂಕರ ಸ್ಥಪತಿಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಳೆ ಮಂಡ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಆದಿಚುಂಚನಗಿರಿಯ ಭೈರವೈಕ್ಯ ಮಂದಿರ ಉದ್ಘಾಟಿಸುವುದಕ್ಕೆ ಭೇಟಿ ನೀಡುತ್ತಾ ಇದ್ದಾರೆ. ಪ್ರಧಾನಿ ಮೋದಿ ಭೇಟಿಯ ಬೆನ್ನಲ್ಲೇ ಮಠದಲ್ಲಿ ಹಬ್ಬದ ಸಂಭ್ರಮ ಜೋರಾಗಿದೆ. ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಶ್ರೀ ಕ್ಷೇತ್ರದಾದ್ಯಂತ ರಾರಾಜಿಸ್ತಾ ಇದೆ ಫ್ಲೆಕ್ಸ್ ಹಾಗೆ ಕಟೌಟ್ಗಳು. ಸದ್ಯಕ್ಕೆ ಹಲವು ವಿಶೇಷತೆಗಳಿಂದ ಕೂಡಿದೆ. ಭೈರವೈಕ್ಯ ಮಂದಿರ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಮಂದಿರ ಇದು. ಪ್ರಧಾನಿ ಮೋದಿ ಅವರು ಭೇಟಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚುಂಚನಗಿರಿಯಲ್ಲಿ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. 2000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಚುಂಚನಗಿರಿ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ. 1 ಲಕ್ಷಕ್ಕೂ ಅಧಿಕ ಜನ ಸೇರುವಂತಹ ನಿರೀಕ್ಷೆ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಾಳೆ ಮಂಡ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಬಿಗಿ ಭದ್ರತೆಯನ್ನ ನಿಯೋಜನೆಗೊಳ್ಳಲಾಗಿದೆ.
ಮಂಡ್ಯದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂಥ ಡಾಕ್ಟರ್ ಬಾಲಗಂಗಾಧರನಾಥ ಶ್ರೀ ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆಗೆ ಸಿದ್ಧ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಂದಿರವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಇನ್ನು ಮಂದಿರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಶಿಲ್ಪಿ ನಮ್ಮೊಟ್ಟಿಗಿದ್ದಾರೆ, ಶಂಕರ್ ಸ್ಥಪತಿಯವರು. ಅವ್ರನ್ನ ಮಾತಾಡಿಸ್ತೀನಿ. ಗುರುಗಳೇ, ಈ ಮಂದಿರದ ಬಗ್ಗೆ ಮಾತಾಡೋದಾದ್ರೆ, ಈ ಭೈರವ ಗುರು ಐಕ್ಯ ಮಂದಿರ ಮಾಡಿರೋದು ಇದನ್ನು ಒಂದು 10 ವರ್ಷ ಮುಂದೆ ಗುರುಗಳು ನಿರ್ಮಲಾನಂದ ಮಹಾಸ್ವಾಮಿಯವರು ಈ ಥರ ಮಾಡಬೇಕು ಒಂದು ದೇವಸ್ಥಾನ ಅಂತ ಹೇಳಿದರು. ಆವಾಗ ನಾವು ನಕ್ಷೆಯನ್ನು ಫ್ರೀ ಹ್ಯಾಂಡಲ್ಲಿ ಡ್ರಾಯಿಂಗ್ ಮಾಡಿ ತೋರಿಸಿದ ಮೇಲೆ ಅವರು ಅದನ್ನು ಮಾಡೋದಕ್ಕೋಸ್ಕರ ನಮಗೆ ಡ್ರಾಯಿಂಗ್ಸ್ ಎಲ್ಲ ಮಾಡೋಕ್ಕೆ ಹೇಳಿದ್ದಾರೆ. ಅದೆಲ್ಲ ಮಾಡಿದ್ದೀವಿ. ಆಮೇಲೆ ಸುಮಾರು ಸಾರಿ ಬದಲಾವಣೆಗಳೆಲ್ಲ ಅವರು ಹೇಳಿ, ಅವರು ಮನಸ್ಸಲ್ಲಿ ಏನೇನು ಬೇಕು ಅಂತ ಹೇಳಿದಾರೋ, ಅವರ ಕಲ್ಪನೆ ಹೆಂಗಿತ್ತೋ ಅದೆಲ್ಲ ನಾವನ್ನು ರೂಪವನ್ನು ಕೊಟ್ಟು ಈ ದೇವಸ್ಥಾನವನ್ನು ಒಂದು ಸುಮಾರು 10 ವರ್ಷ ಮುಂದೆ ಸ್ಟಾರ್ಟ್ ಮಾಡಿರೋದು. ಮತ್ತು ಫೌಂಡೇಶನ್ನೇ 3-4 ವರ್ಷ ಆಗಿತ್ತು. ಆಮೇಲೆ ಈ ಕೊರೋನಾ ಬಂದಿರೋದ್ರಿಂದ ಆವಾಗ ಒಂದು 2 ವರ್ಷ ಸ್ವಲ್ಪ ಸ್ಲೋ ಡೌನ್ ಆಯಿತು. ಆಮೇಲೆ ಒಂದು 3 ವರ್ಷದಲ್ಲಿ ಇದು 3-3.5 ವರ್ಷದಲ್ಲಿ ಸ್ಪೀಡಾಗಿ ಮಾಡಿ ಇದನ್ನು ಪೂರ್ತಿ ಮಾಡಿಸಿದ್ದೀವಿ. ಎಲ್ಲ ಇದರ ವಿಶೇಷ ಏನಂದರೆ, ಎಲ್ಲ ದೇವಸ್ಥಾನಗಳಲ್ಲಿ ಈಗ ಫೌಂಡೇಶನ್ನಿಂದ ಎಲ್ಲ ಕಡೆಯೂ RCC ಹಾಕ್ತಾರೆ. ಈ ದೇವಸ್ಥಾನದಲ್ಲಿ ಫೌಂಡೇಶನಿಂದ ಎಲ್ಲ ಕಲ್ಲಲ್ಲೇ ಮಾಡಿದ್ದೀವಿ. ಈ ಕ್ಯಾಂಟಿಲಿವರ್ ಸ್ಟ್ರಕ್ಚರಲ್ಲೇ ಮಾಡಿ ಆ ಕಲ್ಲು ಮೇಲೇ ಕುಂತು ಅದನ್ನು ಸ್ಟೆಬಿಲಿಟಿ ಮಾಡಿ ಅದನ್ನು ದೇವಸ್ಥಾನವನ್ನು ರೆಡಿ ಮಾಡಿಸಿದ್ದೀವಿ. ಈ ಶಿಲ್ಪಕಲೆ ನೋಡಿದ್ರೆ ವಿಭಿನ್ನವಾಗಿದೆ. ಯಾವ ಕಾಲದ ಶಿಲ್ಪಕಲೆಯನ್ನು ಇಲ್ಲಿ ಬಳಸ್ಕೊಳ್ಳಲಾಗಿದೆ? ಈಗ ಆ ಕಾಲದಲ್ಲೆಲ್ಲ ಹೆಂಗಿರ್ತಾರೆ ಅಂದರೆ, ಆ ಪ್ರದೇಶದ ರಾಜರು, ಈಗ ಚೋಳರ ರಾಜರಿದ್ದರೆ ಅವರ ಕಾಲದಲ್ಲಿ ಅವರು ಶೈಲಿಯನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರ ಅವರೇ ಕಾಲದಲ್ಲಿ ಒಂದು ಶೈಲಿಯನ್ನು ಸೃಷ್ಟಿ ಮಾಡಿದ್ದಾರೆ. ಒಂದೇ ಪಾಂಡ್ಯರಂದರೆ ಅವರು ಒಂದು ಮಾಡಿದ್ದಾರೆ. ಅದೇ ಥರ ಹೊಯ್ಸಾಲರ, ಕಲ್ಯಾಣ ಚಾಲುಕ್ಯರು, ಈ ಥರ ನಮ್ಮ ಗಂಗರು, ಈ ಥರ ಎಲ್ಲ ರಾಜರುಗಳು ಕೂಡ ಅವರವರನ್ನು ಇದು ನೋಡಿದ್ರೆ ಇದು ಈ ಕಾಲದಲ್ಲಿ ಮಾಡಿದ್ದಾರೆ, ಇವರು ಮಾಡಿದ್ದಾರೆ ಅಂತ ಹೇಳಬೇಕು ಅಂತ ಅವರು ಹೆಸರಿಗೋಸ್ಕರ ಆ ಥರ ಮಾಡಿದ್ದಾರೆ. ಆದರೆ ಈ ಕಾಲದಲ್ಲಿ ಹೆಂಗೆ ಇರುತ್ತದೆ ಅಂದರೆ, ನಾವು ಎಲ್ಲ ದೇವಸ್ಥಾನಗಳನ್ನು ನಾವು ನೋಡಿ ನಾವೇನು ಮಾಡ್ತೀವಿ, ಆ ಶಿಲ್ಪಶಾಸ್ತ್ರದ ಪ್ರಕಾರ ಎಲ್ಲ ಇದನ್ನು ಅಡಾಪ್ಟ್ ಮಾಡಿಕೊಂಡು ಯಾವುದು ಬೆಸ್ಟ್ ಇರುತ್ತದೋ ಅದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಮಿಶ್ರಣವಾಗಿ ಇದನ್ನು ಮಾಡ್ತೀವಿ. ಇದಿಷ್ಟು ಶಂಕರ ಸ್ಥಪತಿಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಮನಿನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಗಂಗರು, ಈ ಥರ ಎಲ್ಲ ರಾಜರುಗಳು ಕೂಡ ಅವರವರನ್ನು ಇದು ನೋಡಿದ್ರೆ ಇದು ಈ ಕಾಲದಲ್ಲಿ ಮಾಡಿದ್ದಾರೆ, ಇವರು ಮಾಡಿದ್ದಾರೆ ಅಂತ ಹೇಳಬೇಕು ಅಂತ ಅವರು ಹೆಸರಿಗೋಸ್ಕರ ಆ ಥರ ಮಾಡಿದ್ದಾರೆ. ಆದರೆ ಈ ಕಾಲದಲ್ಲಿ ಹೆಂಗೆ ಇರುತ್ತದೆ ಅಂದರೆ, ನಾವು ಎಲ್ಲ ದೇವಸ್ಥಾನಗಳನ್ನು ನಾವು ನೋಡಿ ನಾವೇನು ಮಾಡ್ತೀವಿ, ಆ ಶಿಲ್ಪಶಾಸ್ತ್ರದ ಪ್ರಕಾರ ಎಲ್ಲ ಇದನ್ನು ಅಡಾಪ್ಟ್ ಮಾಡಿಕೊಂಡು ಯಾವುದು ಬೆಸ್ಟ್ ಇರುತ್ತದೋ ಅದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಮಿಶ್ರಣವಾಗಿ ಇದನ್ನು ಮಾಡ್ತೀವಿ. ಇದಿಷ್ಟು ಶಂಕರ ಸ್ಥಪತಿಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಮನಿನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.